ಯಾರು ಜಲ್ದಿ ಏನು ಇರಬಾರ್ದು. ಸ್ವಲ್ಪ ನೀರು ತರಿಸ್ರಿ. ಹಂಗಿಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಇವತ್ತು ನಾವು ಬಂದು ಧಾರವಾಡದಲ್ಲಿರುವ BCWD 1945 ಬಾಯ್ಸ್ ಹಾಸ್ಟೆಲ್ ಗಾಂಧಿನಗರ್. ಈ ಟಾಕ್ಸಿಕ್ ಮೂವಿದು ಗಿವ್ ಅವೇ ಕೊಡ್ತಿದ್ದೆ ಟಿಕೆಟ್, ಫ್ರೀ ಟಿಕೆಟ್. ನೀವು ಪಾರ್ಟಿಸಿಪೇಟ್ ಮಾಡೋದು ಬೇಡ, ಥ್ಯಾಂಕ್ಸ್. ಇಲ್ಲ, ನಾಳೆ 26ನೇ ತಾರೀಕು ಟಾಕ್ಸಿಕ್ ಮೂವಿ ಐತಲ್ಲ, ಅದು ಫ್ರೀ ಟಿಕೆಟ್ ಕೊಡ್ತಿದ್ದೆ. ಅದಕ್ಕೊಂದು 4 ಟಾಸ್ಕ್ ಅದಾವ, ಅದಕ್ಕೆ ಗೆದ್ದರೆ ಫ್ರೀ ಟಿಕೆಟ್ ನಿಮ್ದು ಆಗ್ತದೆ. ಪಾರ್ಟಿಸಿಪೇಟ್ ಮಾಡೋಕೆ ಇಷ್ಟ ಐತೆ. 2-3 ಟಾಸ್ಕ್ ಕೊಡ್ತಿದ್ದೆ, ಅದಕ್ಕೆ ಗೆದ್ದರೆ ಫ್ರೀ ಟಿಕೆಟ್ ನಿಮ್ದು ಆಗ್ತದೆ. ಅಂದರೆ ನಾಳೆ ಎಲ್ಲಿ 26ನೇ ತಾರೀಕು ಟಾಕ್ಸಿಕ್ ಮೂವಿ ಐತಲ್ಲ, ಅದ್ರ ಫ್ರೀ ಟಿಕೆಟ್ ಕೊಡ್ತಿದ್ದೆ. ಒಂದು 4 ಟಾಸ್ಕ್ ಅದಾವ, ಅದಕ್ಕೆ ಗೆದ್ದರೆ ಫ್ರೀ ಟಿಕೆಟ್. ಟಾಕ್ಸಿಕ್ ಮೂವಿ ಐನಾಕ್ಸ್ ಪಾರ್ಟಿಸಿಪೇಟ್ ಮಾಡೋರು ಇದ್ರೆ ಮಾಡ್ಯಾರ ಅಂತೇಳಿ. ಅದು ನೀವು ಆನ್ಸರ್ ಕರೆಕ್ಟ್ ಹೇಳಿದ್ರೆ ಅಂದ್ರೆ ಆ ಟಿಕೆಟ್ ನಿಮ್ದು ಆಗ್ತದೆ. ಹಂಗೆ 18+ ಏನಿಲ್ಲ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಟಾಸ್ಕ್ ಅಂದ್ರೆ ಅದ ಎಷ್ಟಿನ ಬಗ್ಗೆ ನಾವು ಸ್ವಲ್ಪ ಕೇಳ್ತೀವಿ, ಎಷ್ಟು ಗೊತ್ತೈತೆ ಅಂತೇಳಿ. ಆದರೆ ಆ ಟಾಸ್ಕ್ ಗೆದ್ರಂದ್ರೆ ಟಿಕೆಟ್ ನಿಮ್ದು ಆಗ್ತದೆ. ಐನಾಕ್ಸ್ದ ಒಂದು ಸಾಂಗ್ ಹಾಕ್ತೀನಿ, ಯಾರಿಗೆ ಏರ್ಬಡ್ಸ್ ಆಗುತ್ತೆ, ಇಬ್ಬರಿಬ್ಬರು ಮಾಡ್ತೀನಿ. ಇಬ್ರಿಗೆ ಯಾರು ಹಾಕ್ತೀರಿ? ನೀವು ಬರ್ತೀರಾ? ನೀವು ಏನಿಲ್ಲ, ಒಂದು ಸಾಂಗ್ ಇವ್ನು ಬಂದು ಹಾಕೊಂಡ್ರೆ ನೀನು ಅವ್ನು ಆ್ಯಕ್ಷನ್ ಮಾಡಿ ತೋರಿಸ್ಬೇಕು, ಗೆಸ್ ಮಾಡ್ಬೇಕಾದ್ರೆ ಕರೆಕ್ಟ್ ಇತ್ತಂದರೆ ಮತ್ತು ಇನ್ನಿವರೆಗೆ ನೆಕ್ಸ್ಟ್ ಆಡಿಸ್ತೀನಿ ಬೇರೆಯವ್ರದ್ದು. ಯಾರು ಟೈಮ್ ಜಲ್ದಿ ಮಾಡ್ತಿರಲ್ಲ ಅವ್ರು ಕ್ವಾಲಿಫೈಡ್ ಆಗ್ತಾರೆ. ಎಷ್ಟು ನಿಮಗೆ ಬಿಟ್ಟಿದ್ದು. ಅವ್ರಿಗಿಂತ ನೀವು ಜಲ್ದಿ ಹೇಳಿದ್ರಂದ್ರೆ ನೀವು ಸೆಲೆಕ್ಟ್ ಆಗ್ತೀರಿ, ಅವ್ರಿಗಿಂತ ನೀವು ಲೇಟ್ ಹೇಳಿದ್ರೆ ನೀವು ರಿಜೆಕ್ಟ್ ಆಗ್ತೀರಿ. ನೆಕ್ಸ್ಟ್ ಟಾಸ್ಕಿಗೆ ಬರ್ತೀರಿ. 4 ಮಂದಿ ಇದ್ರೆ ಅಂತೇಳಿ ನೆಕ್ಸ್ಟ್ ಟಾಸ್ಕಿಗೆ ಬರ್ತೀರಿ. ಜಾಸ್ತಿ ಮಂದಿ ಇದ್ದರೆ ಒಂದೇ ಟಾಸ್ಕ್ ಬರ್ತಿತ್ತು, ನೀವು ಸ್ವಲ್ಪ ಇದ್ದಕ್ಕೆ 2 ಟಾಸ್ಕ್ ಬರ್ತಾವೆ. ಗೊತ್ತಾಯ್ತಲ್ಲ? ಯಾರು ಏರ್ಬಡ್ಸ್ ಹಾಕೊಂಡಿರ್ತಾರಲ್ಲ ಅವ್ರು ಆ್ಯಕ್ಷನ್ ಮಾಡಿ ತೋರಿಸ್ಬೇಕು, ಆಪೋಸಿಟ್ ಇದ್ದೇವೆ ಕರೆಕ್ಟ್ ಗೆಸ್ ಮಾಡಬೇಕು. ಬಟ್ ಎಷ್ಟು 30 ಸೆಕೆಂಡ್ ನಮಗಿಂತ ಅವ್ರು ಜಲ್ದಿ ಮಾಡಿದ್ರಂದ್ರೆ ಅವ್ರು ಕ್ವಾಲಿಫೈಡ್ ಆಗ್ತಾರೆ, ನೀವು ಡಿಸ್ಕ್ವಾಲಿಫೈಡ್ ಆಗ್ತಾರೆ. ಹಾಂ, ಪೇರ್ ಯಾರು ಮಾಡ್ತಾರೆ ಫಸ್ಟ್? ಆಗ್ಲಿಯಾ? ಮತ್ತೆ ಟಾಪ್ ಸಾಂಗ್ಸ್ ಇಲ್ಲಂದ್ರೆ ಇವ್ನ ಹಾಕ್ಸ ನೀವು ಗೆಸ್ಟ್ ಮಾಡಕ್ಕೆ ಪಕ್ಕ ಒಂದು ಪುಷ್ಪ ಮೂವಿ ಅಲ್ಲ, ಸಾಂಗ್ ಯಾವನ್ನ ಹಾಕ್ತೀನಿ, ಟಾಪ್ ಸಾಂಗ್ಸ್ ಹಾಕ್ತೀನಿ. ನೀನು ಆ್ಯಕ್ಷನ್ ಮಾಡ್ಬೇಕು, ಏನು ಗೆಸ್ಟ್ ಮಾಡ್ಬೇಕು. ಯಾರು ಜಲ್ದಿ ಏನು ಹೇಳ್ಬಾರ್ದು, ನೀವು ಮಾತಾಡಕ್ಕೆ ಹೋಗ್ಬಾರ್ದು. ಪ್ರಯತ್ನ ಮಾಡು, ಆ್ಯಕ್ಷನ್ ಮಾಡು, ಪ್ರಯತ್ನ ಮಾಡು. ಹೇಳ್ತಿರಲ್ಲ ಅರ್ಥ ಆಗ್ತಿಲ್ಲ. ಆಕ್ಚುಲಿ ಆ್ಯಕ್ಷನ್ ಮಾಡ್ಬೇಕು, ಹೇಳಕ್ಕೆ ಹೋಗ್ಬಾರ್ದು. ऐसा मत करो मेरी जान। अच्छा रोम रोम भाइयों। ಆ ಸಾಂಗ್ ಹಚ್ಚಲಿ ಅಲ್ಲ, ಇದು ಹಚ್ಚಿಲ್ಲ. ಹಾಂ, ಹೇಳೋಣ ಅದೇನಾ ಫೋನಲ್ಲ, ಮತ್ತೆ ನಾನು ಚೇಂಜ್ ಮಾಡ್ತೇನೆ. ಅಷ್ಟೇ. ಈಸಿ ಅವರ ಏನಪ್ಪ ಆಯ್ತಾ? ನಿಮ್ಮ ಪಾಠ ಗೊತ್ತಾಗುತ್ತೆ ಯಾಕೆ ಮಾಡಿಲ್ಲ. ಹೇಳ್ಯಾರ ಟಗರು ಬಂದು ಟಗರು ಅಂತ ಕರೆಕ್ಟಾ? ಸೆಕೆಂಡ್ ಎಷ್ಟಾಗೈತಿ? 16 ಸೆಕೆಂಡ್. ನೆಕ್ಸ್ಟ್ ಬರ್ ಅವ್ರು 16 ಸೆಕೆಂಡ್ದಾಗ ಹೇಳ್ಯಾರ. ನೆಕ್ಸ್ಟ್ ನೀವು 15 ಸೆಕೆಂಡ್ ಹೇಳಿದ್ರೆ ಕ್ವಾಲಿಫೈಡ್. ಅಲ್ಲ ಅಣ್ಣ, ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. 16 ಸೆಕೆಂಡ್
ನಿಲ್ಸು 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 ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕಿ. ಟೈಮ್ ಎಷ್ಟಾದ್ಲೆ? ನಾನು ಬಡವ ನೊಂದಿದ್ದೇನೆ. ಯಾವ ಸಾಂಗ್ ಹೇಳೋದು? ಅಯ್ಯೋ ಮಾರಾಯ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇದ್ರದಾಗ ಕ್ವಶನ್ ಯಾರು ಆನ್ಸರ್ ಹೇಳ್ತಿರಲ್ಲ ಒಬ್ಬ ಕ್ವಾಲಿಫೈಡ್ ಆಗ್ತಾರೆ, ನಿಮ್ಗೆ ಅವ್ರು ಕೂಡ ಆಗ್ತಾರೆ, ಗೆದ್ದವ್ರು ಕೂಡ. ಅದೇ ಕ್ವಶನ್ಸ್ ಆಗಿ ನೆಕ್ಸ್ಟ್ ಈಸಿ ಕ್ವಶನ್ಸ್ ಅದ. ಎಷ್ಟು ಬಗ್ಗೆ ಅವ್ರು ಯಾವ ಮೂವಿ ಮಾಡಿದ್ರು, ಯಾವಾಗ ಮಾಡಿದ್ರು, ಅವ್ರದ್ದು ಹೆಸರು ಏನದ, ಅವ್ರ ಮಮ್ಮಿನ ಹೆಸರು ಏನದ. ಅಂದ್ರೆ ಮಮ್ಮಿ ಹೆಸರು ಅಂದ್ರೆ ಇವಾಗ ಕಾಸ ಮಮ್ಮಿ ಹಾಕಿಲ್ಲ ಮೂವಿದಾಗ ಅವ್ರ ಅಮ್ಮನ ಹೆಸರು. ಅವೇ ಕ್ವಶನ್ಸ್ ಅದ, ಯಾವ ಕ್ವಶನ್ಸ್ ಆಯ್ತಾ ನಿಮ್ಮಿಬ್ಬರಿಗೆ. ಎಷ್ಟು ಅವ್ರಿಗೆ ಎಲ್ಲ ಸಿಕ್ಕಿದ್ರೆ ಫಸ್ಟ್ ಕ್ವಶನ್ ಎಲ್ಲ ಸಿಕ್ಕಿದ್ರಪ್ಪ. ಈಗ ಅವ್ರಿಗೆ ಫಸ್ಟ್ ಕ್ವಶನ್ ಏನು ಕೇಳ್ತೀವಿ, ನೀವು ಮುಂದೆ ಏನು ಸಾಧನೆ ಮಾಡೋದು? ಈಗ ಎಷ್ಟು ಈಗ ಬಂದ ಕನ್ನಡ ಇಂಡಸ್ಟ್ರಿ ಯಾವ ಲೆವೆಲ್ಗೆ ಹೋಗ್ಬೇಕಂತ ಇದ್ದೀರಿ? ಯಶನ್ ಮೊದಲು ಪಿಕ್ಚರ್ ಯಾವಾಗ ಮಾಡಿರ್ತಾರೆ, ಎಷ್ಟನೇ ವರ್ಷ? ಒಂದೆರಡು KGF ಮೂವಿದಾಗ ರಾಕಿ ಬಾಯ್ ಅದಲ್ಲ, ಅವ್ರ ಮಮ್ಮಿನ ಹೆಸರು ಹೇಳಕ್ಬಿಡ್ಯಾರ. KGF ಮೂವಿ ಐತಲ್ಲ ಅದ್ರದಾಗ ಅವ್ರ ತಾಯಿ ಹೆಸರು KGF ಮೂವಿದಾಗ ಇದ್ದವ್ರ ತಾಯಿ ಹೆಸರು ಯಾರ್ಲವಳು ಹುಡುಗಿ ದೇವ ಇದ್ದಂಗೆ ಒಂದ್ ಮಣ ಮೇಕಪ್ ಹಾಕೊಂಡು ಫಸ್ಟ್ ಮಾಡಿದ್ದು 2008 ಮೂವಿ ಆದ. ಅವನು ರಿಯಲ್ ಹೀರೋ ಆಗಿ ಮಾಡಿದ್ದು ಹೇಳ್ಬೋದು. ಫಸ್ಟ್ ಮೂವಿ ಆದ್ ಮಾಡಿಲ್ಲ 2008. ಹಂಗಾದ್ರೆ ಎಲ್ಲರೂ ಹೇಳ್ತಾರೆ, ಸಮೇತ ಹೇಳಿ ಎಲ್ಲರೂ ಹೇಳ್ತಾರೆ. ಅವನು ಹೇಳಿರಲಿಲ್ಲ ಏನೋ ಆನ್ಸರ್ 2008 ಅಂತ. ನಾನು ಹೇಳಿದ್ದು 2008. ನಿನಗೆ ಈಸಿ ಕ್ವಶನ್ ಯಶಂತ್ ಹೆಸರು ಬಂದೈತಲ್ಲ, ಯಾವ ಮೂವಿ 30 ಸೆಕೆಂಡ್ ಯಶ್ ಅಂತ ಯಾವ ಮೂವಿ? ಈಗ ಹೇಳಕ್ಕೋಗ್ಬಿಡ್ರು. ನಮ್ಮ ರಿಯಲ್ ಹೆಸರು ಯಶ್ ಅಲ್ಲ, ರಿಯಲ್ ಹೆಸರು ಏನಿಲ್ಲ. ಅವೆಲ್ಲ 30 ಸೆಕೆಂಡ್ ಈಗ ನಿಕ್ ನೇಮ್ ಐತೆ ಒಂದು ಪಿಕ್ಚರ್ದಾಗ ಯಶ್ ಅಂತ ಬಂದೈತಿ, ಅದು ಮೊಗ್ಗಿನ ಮನಸ್ಸದಾಗ ಬಂದೈತಿ ಒಂದು ರಿಯಲ್ ನೇಮ್. ರಿಯಲ್ ನೇಮ್. ಈಗ ನಿಮ್ಗೆ ರಿಯಲ್ ನೇಮ್ ಮನೆಗೆ ಪಕ್ಕ ಮಾಡಿರ್ತಾರಲ್ಲ, ಏನ ರಾಹುಲ್ ವರ್ಷ ನನ್ನ ಮಗ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ಟೈಮ್ ನೋಡು ತಗೊಳ್ಳೋಣ. ಮುಂದೆ ಅಷ್ಟೇ ಅವನ ಹೆಸರು ನಯನ್ ಕುಮಾರ್ ಗೌಡ. ಲಾಸ್ಟ್ ಕ್ವಶನ್ ಇದು, ಇಬ್ಬರು ಕೇಳ್ತೀನಿ, ಯಾರು ಜಲ್ದಿ ಕೈ ಹಾಕ್ಸ್ತೀರಿ ಅವ್ರು. ಒಂದನೇ ಪಾರ್ಟ್ ಲಾಸ್ಟ್ ಪಾರ್ಟ್ಲಿದ್ದ ಚಲೋ ಮಾಡ್ತಾರೆ ನಮ್ಮ ಕಾಲೇಜ್. ಒಂದೇನಿಲ್ಲ, ಪೊಲಿಟಿಕಲ್ ಕ್ಲಾಸ್ ಒಂದಾಗ ಕುಂದಿರ್ತಾನೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಭೂಮಿ ಬಂದು ಪಾಠ ಮಾಡ್ತಾನೆ. ನಿಲ್ಸು ನಿಲ್ಸು ನಿಲ್ಸು. ಮಂಡ್ಯ ಏಷ್ಯಾದ ಮೊದಲ ಕರ್ನಾಟಕ ರಾಜ್ಯ ಚಲನಚಿತ್ರ
ಪ್ರಶಸ್ತಿ ಯಾವ ಸಿನಿಮಾಕ್ಕೆ ದೊರಕಿದೆ? ಇಬ್ಬರಿಗೆ ಯಾರು ಜಲ್ದಿ ಕೈ ಎಬ್ಸಿರಿ ಅವ್ರಿಗೆ ಸೆಲೆಕ್ಟ್ ಆಗಿದೆ. ಯಶ್ ಅವರಿಗೆ ಮೊದಲ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಯಾವ ಸಿನಿಮಾಕ್ಕೆ ದೊರಕಿದೆ? ಅಲ್ಲ 30 ಸೆಕೆಂಡ್ ಐತಿ ಇಬ್ಬರದಾಗ. ಎದ್ ನೋಡು ನಮಸ್ಕಾರ ಗಾಂಡು. ಬಂದ್ ಈಗ ಅವ್ರಿಗೆ ಈಗ ಬಿಸಿಲು ತಿನ್ನೋದಿರ್ತೈತಿ. ಬಿಸಿಲು ನಮ್ಮ ಹುಡುಗ ಫೋನ್ ಹಚ್ಚಿದ್ದಿಲ್ಲ ಒಬ್ಬ ಕ್ವಶನ್ ಏನಿಲ್ಲ. ಈಗ ನೋಡಿ ಕೇಳಿ ಸೌಕರ್ ಆಕೆ ಈಗ ಏನಿಲ್ಲ. ಈಗ ಟಾಸ್ಕ್ ಏನಿಲ್ಲ. ಯಾರು ಜಲ್ದಿ ತಿಂತಿರಲ್ಲ ನುಂಗ್ಬೇಕು. ತಿಂದು ನುಂಗ್ಬೇಕು. ಇದು ಟೈಮಿಂಗ್ ಬೀಬಿಂಗ್ ಏನಿಲ್ಲ. ಯಾರು ಜಲ್ದಿ ಏನು ಇರಬಾರ್ದು. ಏ ಹಂಗಿಲ್ಲ ಫ್ರೀ ಹಂಗಾದ್ರೆ ಎಲ್ಲ ತಿಂತಾರ ಆಮೇಲೆ ತರಿಸ್ತೀನಿ. ಯಾರು ಗೆಲ್ತಿರೋ ಜಲ್ದಿ ತಿಂತಾರಲ್ಲ ಅವ್ರು ನೆಕ್ಸ್ಟ್ ರೌಂಡ್ ಏನಿಲ್ಲ, ಈಸಿ ಐತಿ. ಅದು ನೆಕ್ಸ್ಟ್ ರೌಂಡ್ ಏನು ಗೆಲ್ತೀರಿ. ಇಲ್ಲೇ ಸಮೀಪದಾಗ ಇಟ್ಟಿ ನಾನು. ಅದು ತಂದ್ರೆ ಮುಗೀತು. ನೆಕ್ಸ್ಟ್ ರೌಂಡ್ ಗೆದ್ರೆ ಬಿಸ್ಕಿಟ್ ತೊಗೊಂಬರೋಣ. ನಾವು ಇಬ್ಬರು ಹೋಗ್ತಾರೆ ಫೈನಲ್ಗೆ. ಲಾಸ್ಟಿಗೆ ಗೆಲ್ಲ ಒಂದೇ ಸಿಕ್ತೆ ಹೇಳ್ತಂಗೆ ಪೂರ್ತಿ ಬಿಡೋಣ. ರೆಡಿ ಅಂದ್ರೆ ನೀವು ರೆಡಿ ಎಲ್ಲ ಕೂಡ ಇಲ್ಲ 25 ರೂಮ್ನೆ ಕಾಂಪಿಟೇಷನ್ ಸ್ಟಾರ್ಟ್ ಗೋ. ಪೂರ ತಗೋಬೇಕು. ಅವ ತಿಂದ ನೋಡ್ಗ ಕೈ ಎತ್ತ ಕೈ ಅಲ್ಲೋ ನಮ್ದು ಅಷ್ಟೇ ನೆಕ್ಸ್ಟ್ ನಾನಾ ಗಟ್ಟ ನೆನ್ಪಿನ ದೊಡ್ಡ ಗಟ್ಟ ಬಂದಿದ್ದಕ್ಕೆ ಸಾರ್ಗಾತ ಅಲ್ಲಲ್ಲಲ್ಲಲ್ಲಲ್ಲ ಇದು ಲಾಸ್ಟ್ ಟಾಸ್ಕ್. ಟಾಸ್ಕ್ ಏನಿಲ್ಲ, ಫೈನಲ್ ಟಾಸ್ಕ್. ಇದು ಗೆದ್ರೆ ಟಿಕೆಟ್ ನಿಮ್ಗೆ ಕೊಡ್ತಾರೆ. ಯಾರು ಜಲ್ದಿ ತರ್ತೀರಿ ಎಷ್ಟು ಫೋಟೋನು ತರ್ಬೇಕು. ಎಲ್ಲಿ ತರ್ತೀರಿ ಗೊತ್ತಿಲ್ಲ. ಇಲ್ಲ ನೀವೆಲ್ಲ ನೀವು ಫೋಟೋ ಪೋಸ್ಟರ್ ಮಿಸ್ಟರ್ ಹಚ್ಚಿರ್ತಾರಲ್ಲ ಎಲ್ಲಿ ಹಚ್ಚಾರ ಗೊತ್ತಿಲ್ಲ. ಯಾರು ಜಲ್ದಿ ಹೋಗಿ ತರ್ಬೇಕು ನೋಡ್ರಿ. ಜಲ್ದಿ ನೋಡ್ರಿ. ಯಾರು ಜಲ್ದಿ ಬರ್ತಾರೆ ಅವ್ರಿಗೆ ಫೋಟೋ ಫೋಟೋ ಇರ್ಬೇಕು. ಅವ್ರಿಗೆ ಫೋಟೋ ಇರ್ಬೇಕು. ಹಾ ಇಲ್ಲ ಐತ್ ನೋಡು ರಾವಣ ಹೌದಿಲ್ಲ. ಸರಿ ಎದ್ ನೋಡು ಬಂತು ಬಿಡ ನನಗೆ 9:30 ಅದು. ಲಾಸ್ಟ್ ಟಾಸ್ಕ್ದಾಗ ಯಶನ್ ಫೋಟೋ ಅವ್ರ ಫೋಟೋ ತುಂಬ ಅಂತ ಹೇಳಿದ್ರು. ಯಾರು ಜಲ್ದಿ ತರ್ತಾರೆ ಅವ್ರು ಟಾಸ್ಕ್ ಗೆಲ್ತಾರೆ ಅಂತಿದ್ದೆ. ಇವ್ರು ತಂದಾರ. ಅದ್ರ ಸಲಕ ಇವ್ರಿಗೆ ಟಿಕೆಟ್ ಕೊಡೋದು. ನಿಮಗೂ ಇದೇ ಥರ ಬೇಕಂದರೆ ನಮ್ಮ ಪೇಜ್ನ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.